भीम जय भीम जय 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 भीम जय भीम जय भीम जय 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 भीम जय भीम जय भीम जय 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 भीम जय भीम जय भीम मोबाइल डाउन डाउन सर ಈ ಕಡೆ ನೋಡಿ मोबाइल डाउन जय भीम जय 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 भीम जय भीम जय भीम ಶುರು ಮಾಡಿ ಪ್ರಾರಂಭ ಮಾಡೋಣ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಜನತೆ ಎಲ್ಲ ನಾಗರಿಕರಿಗೆ ಸಾಮಾಜಿಕ ಧರ್ಮ ಮತ್ತು ಉಪಾಸನೆಯ ಎಲ್ಲರಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ವಿಧಿಸಿಕೊಂಡಿದ್ದೇವೆ. ನಾವು ಇವತ್ತು ಯಾಕೆ ಈ ಒಂದು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಾವು ಸೇರಿದೀವಿ ಅಂತ ಎಷ್ಟೊಂದು ಮಂದಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ಕಾಂಗ್ರೆಸ್ ಹಟಾವೋ ಅಂತ ಹೇಳ್ತಾ ಇದ್ದಾರೆ, ದಲಿತ್ ಬಚಾವೋ ಅಂತ ಹೇಳ್ತಾ ಇದ್ದಾರೆ. ಹೀಗೆ ನಾವು ಸ್ನೇಹಿತರೆಲ್ಲ ಕೂತ್ಕೊಂಡು ಮಾತಾಡಬೇಕಾದಾಗ ಕಳೆದ 1.5 ವರ್ಷದಲ್ಲಿ ಈ ಒಂದು ರಾಜ್ಯ ಸರ್ಕಾರ ಮೊದಲಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತುಗಳಿಗೆ ವಂದಿಸುತ್ತಾ ಒಂದು ಜೈಕಾರಿ ಕೂಡ. ಜೈ ಭೀಮ್ ಜೈ ಭೀಮ್ ಜೈ ಭೀಮ್. ನಿನ್ನೆ ದಿವಸ ಇದೇ ವೇದಿಕೆ ಯಾರು ಅನ್ನೋದು ಈಗಾಗಲೇ ನಿರ್ಣಯ ಆಗಿದೆ. ಒಂದು ಸಂಘಟನೆ ಸ್ಥಾಪನೆ ಮಾಡಿದ್ರೆ ಮಾಧ್ಯಮ ಮಿತ್ರರೇ, ಈ ದಿನ ನಾವು ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತೇ ಹಟಾವೋ ದಲಿತ್ ಬಚಾವೋ ಅನ್ನುವ ಒಂದು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ನಾವು ಈಗಾಗಲೇ ಯಶಸ್ವಿಯಾಗಿದೆ. ಈ ಒಂದು ಕಾರ್ಯಕ್ರಮ ಸುಮಾರು 1 ತಿಂಗಳಿಂದ ನಿರಂತರವಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಈ ಕಾರ್ಯಕ್ರಮವನ್ನು ಈಗಾಗಲೇ ಇವತ್ತು ಆಯೋಜನೆ ಮಾಡಿದ್ದೇವೆ. ಸೊ ನಮ್ಮ ಬೇಡಿಕೆ ಇಷ್ಟೇ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ನಾವು ದಲಿತರ ಪರ ಹಿಂದುಳಿದರ ಪರ ಅಂತಂದ ಹೇಳ್ಕೊಂಡು ನೇರವಾಗಿ ನಮ್ಮ ದಲಿತ ಸಮುದಾಯಕ್ಕೆ ಮೀಸಲಿಟ್ಟಿರುವಂತಹ ಹಣವನ್ನು ಕದ್ದಿರುವಂತಹ ಕಾಂಗ್ರೆಸ್ ಸರ್ಕಾರ. ಸೊ ಹಿಂದೆ ಇರುವಂತಹ BJP ಸರ್ಕಾರ ದುರ ಆಡಳಿತದಿಂದ ನಾವೆಲ್ಲ ದಲಿತ ಸಮುದಾಯ ಸೇರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ನಾವು ತಗೊಂಬಂದ್ರಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಗೊಂಬಂದ್ಮೇಲೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಹೊಸದ ಸಮಯದಲ್ಲಿ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೋರಿಸಿ ಹಿಂದೆ ದಲಿತ ಸಮುದಾಯಕ್ಕೆ ಬೆನ್ನಿಗೆ ಹಾಕುವಂತಹ ಕೆಲಸ ಇದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಯಾವುದೇ ನಾವು ಶ್ರಮಿಸೋದಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಕಿತ್ತು ಒಗೆಯೋ ತನಕ ನಾವು ಒಂದು ಅಹಿಂದ ಸಂಘಟನೆಗಳ ಒಕ್ಕೂಟ ಜೊತೆ ಇದೇ ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆ ಬಲವಾಗಿ ನಾವು ನಿಂತ್ಕೊತೇವೆ. ನಮ್ಮ ಬೇಡಿಕೆ ಇಷ್ಟೇ, ನಮ್ಮ ಸಮುದಾಯದ ಹಣವನ್ನು ಯಾವುದೇ ಕಾರಣಕ್ಕೂ ನೀವು ಕದಿಬಾರ್ದು. ನಮ್ಮ ಸಮುದಾಯದ ಹಣವನ್ನು, ನಮಗೆ ಮೀಸಲಿಟ್ಟ ಹಣವನ್ನು ನಮ್ಮ ಸಮುದಾಯಕ್ಕೆ ಏಳಿಗೆಗೆ ನೀವು ಕೊಡಬೇಕು ಅಂತ ಈ ಮೂಲಕ ಮನವಿ ಮಾಡ್ತೇವೆ.
ಸೊ ಈಗಾಗಲೇ ನಾವು ರಾಜ್ಯಪಾಲರು ನಮಗೆ 3 ಗಂಟೆಗೆ ನಮಗೆ ಸಮಯ ನಿಗದಿ ಮಾಡಿದ್ದಾರೆ. ಈ ಸಮಯ ಇದು ಒಂದು ಸಭೆ ಮುಗಿದ ಮೇಲೆ ನಾವು ರಾಜ್ಯಪಾಲರನ್ನ ನಾವು ಭೇಟಿ ಮಾಡ್ತೇವೆ. ಸೊ ನಮಗೂ ಹೇಳ್ತಾ ಇದ್ದಾರೆ, ನನಗೂ ಸೋಷಿಯಲ್ ಮೀಡಿಯಾದಲ್ಲಿ BJP ಕುಮ್ಮಕ್ಕಿಂದ ನಿಮ್ಮ ಮನೆಗೆ 4-5 ಸೂಟ್ ಕೇಸ್ ಬಂದಂತ ಹೇಳಿದ್ರು. ನಾನು ಅವ್ರಿಗೆ ಹೇಳಿದೆ, ನನ್ನ ಹತ್ರ 4-5 ಸೂಟ್ ಕೇಸ್ ಇದೆ, ಆ 3 ಸೂಟ್ ಕೇಸ್ ನೀನೇ ತಗೊಳಪ್ಪ ಅಂತ ಹೇಳಿದ್ದೀನಿ. ಯಾಕಂದರೆ ಒಂದು ಸಮಾವೇಶ ಮಾಡಬೇಕಾದ್ರೆ ಪರ ವಿರೋಧ ಇದೇ ಇರುತ್ತೆ, ಅದಕ್ಕೆಲ್ಲ ನಾವು ಕಿವಿ ಕೊಡಕ್ಕೆ ಹೋಗ್ಬಾರ್ದು. ಆದರೆ ನಮ್ಮ ಗಟ್ಟಿತನ, ಆಮೇಲೆ ಈ ಮೂಲಕ ಕೆಲವು ನಾಯಕರಿಗೆ ನಾವು ಹೇಳಕ್ಕೆ ಬರ್ತೀರಿ, ಸಮುದಾಯದ ಹೆಸರು ಹೇಳ್ಕೊಂಡು ಸಂಘಟನೆಗಳು ಮಾಡಿಕೊಂಡಿದ್ದಾವೆ. ಸಂಘಟನೆಗಳು ಸಮುದಾಯದ ಪರವಾಗಿ ನಿಲ್ಲಬೇಕೆ ಹೊರತು ಒಂದು ರಾಜಕೀಯದ ಗುಲಾಮಗಿರಿಯಾಗಿ ಗುಲಾಮತನಕ್ಕೆ ನಿಲ್ಲಬಾರ್ದಂತ ಈ ಮೂಲಕ ನೇರವಾಗಿ ಅವ್ರಿಗೆ ನಾನು ಉತ್ತರ ಕೊಡ್ತೀನಿ. ಈಗಾಗಲೇ ಹಿರಿಯ ನಾಯಕರು ಮೂಢ ಹಗರಣಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ. ಮೂಢ ಹಗರಣ ಸಿದ್ದರಾಮಯ್ಯ ಅವರವರ ಒಂದು ವೈಯಕ್ತಿಕ ವಿಚಾರ. ನಾವು ಕೇಳ್ತಾ ಇರೋದು ನಮ್ಮ ಸಮುದಾಯಕ್ಕೆ ಆಗುತ್ತಿರುವ ದೌರ್ಜನ್ಯ ದಬ್ಬಳಿಕೆ ನಮ್ಗೆ ಎಷ್ಟು ಕೋಪ ಬರ್ತಿದೆ ಅಂತಂದರೆ, ಹಿಂದಿರುವಂತಹ BJP ಸರ್ಕಾರದ ದುರಾಡಳಿತದಿಂದ 40% ಸರ್ಕಾರ ಮತ್ತು ನೇರವಾಗಿ ಅವ್ರು ಹೇಳ್ತಾ ಇದ್ರು, ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಹಾಗೆ ಹೇಗೆ ಅಂತ. ಎಲ್ಲ ಒಂದು ಕಡೆ ಸಂವಿಧಾನ ಬದಲಾವಣೆ ಮಾಡೋದು ಹೇಳಿಕೆ ಕೊಟ್ಟಾಗ ನಾವೆಲ್ಲ ಸಮುದಾಯದ ಹಿಂದುಳಿದ ಸಮುದಾಯ 64% ಸಮುದಾಯ ಹಿಂದುಳಿದ ಸಮುದಾಯ ನಾವು ಓಟ್ ಹಾಕಿದ್ರಿ. ಆದರೆ ಸಿದ್ದರಾಮಯ್ಯರವರು ಮಾಡ್ತಿರುವಂತಹ ಕೆಲಸ ಹೇಳಿದ್ರು, ಅಹಿಂದ ನಾಯಕ ಅಂತ ಹೇಳ್ತಾರೆ, ನಾನು ದಲಿತ ರಾಮಯ್ಯ ಅಂತ ಹೇಳ್ತಾರೆ. ಇದನ್ನು ನೀವು ಮಾಡ್ತಿರುವಂತಹ ಕೆಲಸ ಸಿದ್ದರಾಮಯ್ಯ ಅವರವರೇ ಪ್ರಶ್ನೆ ಮಾಡಬೇಕಾಗುತ್ತೆ ನಿಮ್ಮನ್ನು. ನಾವು ಯಾವುದೇ ಕಾರಣಕ್ಕೂ ಹಿಂದುಳಿದ ವರ್ಗ ನಿಮ್ಮನ್ನು ಕ್ಷಮಿಸೋದಿಲ್ಲ. ನಿಮ್ಮ ಸರ್ಕಾರ ಪತನ ಆಗುವ ತನಕ ನಾವು ಬಿಡೋದಿಲ್ಲ.